ಎಲ್ರಿಗೂ ನಮಸ್ಕಾರ. ಯೋಗ ಧ್ಯಾನದ ನಂತರ ನಾವೆಲ್ಲರೂ ಡಾಕ್ಟರ್ ಡಿ ವಿ ಜಿಯವರ ಸಾಹಿತ್ಯಾವಲೋಕನ, ಕನ್ನಡದ ದಿಗ್ಗಜರ ಬಗ್ಗೆ ಒಂದಷ್ಟು ವಿಷಯ ಮಾಹಿತಿಗಳನ್ನು ಹಂಚಿಕೊಳ್ಳುವಂತಹ, ಈ ವಿಚಾರ ವಿನಿಮಯ ಮಾಡಿಕೊಳ್ಳುವಂತಹ ಭಾಗಕ್ಕೆ ತಮ್ಮೆಲ್ಲರನ್ನು ಆತ್ಮೀಯವಾಗಿ ಸ್ವಾಗತಿಸುತ್ತಾ, ಇಂತಹ ಒಂದು ವೇದಿಕೆಯನ್ನು ಅಂತರ್ಜಾಲದ ಮುಖಾಂತರ ನಮಗೆ ನಿರ್ಮಿಸಿ 5.5 ವರ್ಷಗಳಿಂದ ನಡೆಸ್ಕೊಂಡು ಬರ್ತಾ ಇರುವಂತಹ ಉಮಾಮಹೇಶ್ವರ ಗುರೂಜಿಯವರಿಗೆ ವ್ಯಕ್ತಿಗತವಾಗಿ ನಾನು ತಮ್ಮೆಲ್ಲರ ಪರವಾಗಿ ಅನಂತಾನಂತ ಧನ್ಯವಾದಗಳನ್ನು ಸಲ್ಲಿಸುತ್ತಾ, ಇಂದು ಆಗಸ್ಟ್ 1 ಬಂತಂದ್ರೆ ನಮಗೆ ತಕ್ಷಣ ಜ್ಞಾಪಕಕ್ಕೆ ಬರುವಂಥದ್ದು ಆಗಸ್ಟ್ 15 ಸ್ವಾತಂತ್ರ್ಯ ದಿನಾಚರಣೆ. ಅದಕ್ಕೆ ಮುನ್ನವೇ ಈಗ ನಾಡಿದ್ದು, ಈ ಹಿಂದೆ ಮೊನ್ನೆ ಈಗಾಗಲೇ ಶ್ರಾವಣ ಮಾಸ ಅಂತ ಆರಂಭವಾದಾಗ ಭೀಮವನ ಅಮಾವಾಸ್ಯೆಯಿಂದ ನಾಗರ ಪಂಚಮಿ, ನಾಗಚೌತಿ, ನಾಗರ ಪಂಚಮಿ, ಮತ್ತೆ ಇನ್ನೇನು ನಾಡಿದ್ದು ವರಮಹಾಲಕ್ಷ್ಮಿ ವ್ರತ 8ನೇ ತಾರೀಕು, 9ನೇ ತಾರೀಕು ಉಪಕರ್ಮ, ರಗ್ ಮತ್ತು ಯಜುರ್ ಉಪಕರ್ಮ ಎರಡು ಒಂದೇ ದಿವಸ ಬಂದಿರುವಂಥದ್ದು. 9ಕ್ಕೆ, 15ಕ್ಕೆ ಸ್ವಾತಂತ್ರ್ಯ ದಿನಾಚರಣೆ, 16ಕ್ಕೆ ಮುಖ್ಯವಾಗಿ ಶ್ರೀಕೃಷ್ಣ ಜನ್ಮಾಷ್ಟಮಿ. ಇವಿಷ್ಟು ಈ ತಿಂಗಳು ನಾವು ಕಾಣುವಂತಹ ಪ್ರಮುಖ ದಿನಗಳು ಶ್ರಾವಣ ಮಾಸದ್ದು ಅಂತ. ಶ್ರಾವಣ ಮಾಸ ಅಂದರೆ ಶಿವನ ಆರಾಧನೆ ಮಾಡುವಂಥ ಮಾಸ. ಸಮುದ್ರ ಮಂಥನದಲ್ಲಿ ಆ ವಿಷ, ಆ ಹಾಲಾಹಲ ಉದ್ಭವಿಸಿದಾಗ ಶಿವ ಅದನ್ನು ಕುಡಿದು ಶ್ರೀಕಂಠನಾಗಿ, ವಿಷಕಂಠನಾಗಿ ಜಗತ್ತನ್ನ ಪೊರೆದನವನು ಅಂತ. ಹಾಗಾಗಿ ಈ ತಿಂಗಳಿನಲ್ಲಿ ಶಿವನಿಗೆ ವಿಶೇಷವಾಗಿ ಭಕ್ತಿಪೂರ್ವಕವಾದಂಥ ನಮನಗಳು, ಆರಾಧನೆ, ಪೂಜೆ, ಅಭಿಷೇಕ ಇವೆಲ್ಲ ನಡೀತಾ ಇರ್ತದೆ. ಈ ಜುಲೈ ಮಾಸದಲ್ಲಿ ನಾವು ನಿನ್ನೆಯಿಂದ ಮುಗಿದದ್ದು ಆಷಾಢವನ್ನು ಕಳೆದು ಶ್ರಾವಣಕ್ಕೆ ಕಾಲಿಟ್ಟಿದ್ದೇವೆ. ಇನ್ನು ಮೇಲೆ ಹಬ್ಬಗಳ ಮಹಾಪೂರ್ವವೇ ಸಾಗಿ ಬರ್ತಾ ಇರ್ತದೆ. ಇನ್ನೇನು ಭಾದ್ರಪದ ಬಂದ ಹಾಗೆ ಗಣೇಶನ ಹಬ್ಬನೂ ಬರ್ತದೆ. ಸ್ವಾತಂತ್ರ್ಯ ಮಹೋತ್ಸವ ಆಗಸ್ಟ್ 15 ಅಂದಾಕ್ಷಣ ತತ್ಕ್ಷಣ ಜ್ಞಾಪಕಕ್ಕೆ ಬಂದದ್ದು ನಾವೆಲ್ಲರೂ ಬಹುಶಃ ಮರೆತು ಹೋಗಿರುವಂತಹ ಒಬ್ಬ ಒಳ್ಳೆ ಸಾಹಿತಿ, ಜಾನಪದ ಕಲಾವಿದರು ಮತ್ತೆ ಜಾನಪದ ಗೀತೆಗಳ ಸಂಗ್ರಾಹಕರು ಆಗಿದ್ದಂತಹ ಶ್ರೀ ಎಸ್ ಕೆ ಕರೀಂ ಖಾನ್ ಅನ್ನು. ಎಸ್ ಕೆ ಕರೀಂ ಖಾನ್ ಅಂತ ನಾನು ಹೇಳಿದ್ರೆ ಸ್ವಲ್ಪ ಜನಕ್ಕೆ ಗೊತ್ತಾಗದೇ ಇರಬಹುದು. ಸ್ವರ್ಣಗೌರಿ ಚಿತ್ರದಲ್ಲಿ ಅವರು ಬರೆದಂತಹ ಚಿತ್ರಗಳು, ಹೆಸರು ನೋಡಿ, ಎಸ್ ಕೆ ಕರೀಂ ಖಾನ್. ಜಾನಪದ ಸಾಹಿತ್ಯವನ್ನ ಎಲ್ಲ ಕಡೆ ಸುತ್ತಾಡಿ ತಿರುಗಾಡಿ ಸಂಗ್ರಹಿಸಿದಂಥವರು. ಅವರು ಬರೆದಂತಹ ಸ್ವರ್ಣಗೌರಿ ಚಿತ್ರ ಪ್ರಶಸ್ತಿ ಬಂತು ಆ ಚಿತ್ರದ ಗೀತೆಗಳಿಗೆ. ಅವರು ಬರೆದಂತಹ ನಟವರ ಗಂಗಾಧರ ಆ ಹಾಡು, ಮತ್ತೆ ಜಯಗೌರಿ ಜಗದೀಶ್ವರಿ ಅನ್ನುವಂತಹ ಹಾಡುಗಳು, ಇದು ಅವರಿಗೆ ಬಹಳಷ್ಟು ಹೆಸರು ತಂದು ಕೊಡ್ತು. ಅವರನ್ನ ನಾಯ್ಡು ಅನ್ನೋರು ನಿರ್ಮಾಪಕರು, ಚಿತ್ರದ ನಿರ್ಮಾಪಕರು, ಅವರನ್ನು ಚೆನ್ನೈಗೆ ಕರ್ಕೊಂಡು ಹೋಗಿ 10 ವರ್ಷ ಚೆನ್ನೈಯಲ್ಲಿ ಇರ್ತಾರವರು ಕರೀಂ ಖಾನ್ ಇದ್ದು. ಅಲ್ಲಿನ ಹಲವಾರು ಚಿತ್ರಗಳಿಗೆ ಅವರು ಸಾಹಿತ್ಯ ಮತ್ತೆ ಹಾಡುಗಳಿಗೆ ಸಾಹಿತ್ಯ ಬಹಳಷ್ಟು ಬರೆದು ಕೊಡ್ತಾರೆ. ಅದರೊಳಗೆ ಅವರು ಈ ಸ್ವರ್ಣಗೌರಿ ಬಹಳ ಹೆಸರು ಮಾಡ್ತು. ಇಂದಿಗೂ ಅವರ ಹೆಸರನ್ನ ಚಿರವಾಗಿ ನಿಲ್ಲಿಸಿದಂತಹ ಹಾಡುಗಳು ಅವರು. ಆದರೆ ಅವರಿಗೆ ಚಿತ್ರರಂಗದಲ್ಲಿ ಆಗೋದನ್ನೆಲ್ಲ ನೋಡ್ತಾರೆ, ಅಯ್ಯೋ ಬಹಳ ಹತ್ತಿರದಿಂದ ನೋಡ್ತಾರೆ. ಅದೊಂದು ರೀತಿ ವಿಲಾಸಿ ಜೀವನ, ಒಂದು ಭೋಗಿಯ ಜೀವನ ಅಂತೆಲ್ಲ ಕಂಡುಕೊಂಡು ಅವರು ಇಲ್ಲ, ನನ್ನ ಕೈಲಿ ಇರಕ್ಕಾಗಲ್ಲ ಅಂತ ಮತ್ತೆ ಕರ್ನಾಟಕಕ್ಕೆ ಬಂದು ಬಿಡ್ತಾರೆ. ಕರೀಂ ಖಾನರ ಜೀವನ ಮತ್ತೆ ಅವರು ಸ್ವಾತಂತ್ರ್ಯ ಹೋರಾಟದಲ್ಲಿ, ಕರ್ನಾಟಕ ಏಕೀಕರಣದ ಹೋರಾಟದಲ್ಲಿ
ಎಲ್ಲ ಬಹಳಷ್ಟು ಮುಖ್ಯವಾದ ಭೂಮಿಕೆಯನ್ನು ನಿಭಾಯಿಸಿ ನಂತರ ಸೇವಾದಳದಲ್ಲಿಯೂ ಸಹ ಭಾರತೀಯ ಸೇವಾದಳದಲ್ಲಿಯೂ ಸಹ ಬಹಳ ಕೆಲಸ ಮಾಡ್ತಾರೆ. ಭಾರತೀಯ ಸೇವಾದಳದಲ್ಲಿ ಅವರು ನಡೆಸುವಂತಹ ತರಬೇತಿ ಶಿಬಿರಗಳಲ್ಲಿ ತರಬೇತಿ ಪಡೆದಂತಹವರನ್ನ ಶಾಲೆಗಳಲ್ಲಿ ಈ ಪಿ ಟಿ ಮಾಸ್ಟರ್ ಅಂತ ಇರ್ತಾ ಇತ್ತು, ವ್ಯಾಯಾಮದ ಶಿಕ್ಷಕರು. ಅವರನ್ನ ನೇಮಕಾತಿ ಮಾಡಿಕೊಳ್ಳಿಕ್ಕೆ ಭಾರತೀಯ ಸೇವಾದಳದಲ್ಲಿ ತರಬೇತಿ ಪಡೆದಿರಬೇಕು ಅನ್ನುವಂತಹ ಒಂದು ನಿಯಮವನ್ನು ಸಹ ಕರೀಂ ಖಾನರ ಕಾಲದಲ್ಲಿ ಅದು ಬರುತ್ತೆ. ಈ ರೀತಿ ಬಹಳಷ್ಟು ಕೆಲಸ ಮಾಡಿದಂತಹ ಎಸ್ ಕೆ ಕರೀಂ ಖಾನ್, ಇವರ ಬಗ್ಗೆ ಒಂದಷ್ಟು ಓದ್ತಾ ಇದ್ದಾಗ ನನಗೆ ತಕ್ಷಣ ಜ್ಞಾಪಕ ಬಂದದ್ದು ಒಂದಷ್ಟು ಮಂಕುತಿಮ್ಮನ ಕಗ್ಗದ ಪದ್ಯಗಳು. ಒಂದು 4-5 ಪದ್ಯವನ್ನು ನೋಡ್ಬಿಡೋಣ, ಮುಂದೆ ಒಂದಷ್ಟು ಕರೀಂ ಖಾನರ ಬಗ್ಗೆ ಇನ್ನೊಂದಷ್ಟು ಮಾಹಿತಿ ಮತ್ತೆ ಇನ್ನೊಬ್ಬ ವ್ಯಕ್ತಿ ಆಟಗಾರ ಕ್ರೀಡಾಪಟು ಅವನ ಬಗ್ಗೆ ಒಂದಷ್ಟು ನೋಡುವ ಪ್ರಯತ್ನ ಮಾಡೋಣವಂತೆ. ಸುಂದರವನೆಸಗು ಜೀವನ ಸಾಹಸದಿಂದ ಕುಂದಿಲ್ಲವದಕ್ಕೆ ಸಾಹಸ ಭಂಗದಿಂದ ಮುಂದಕ್ಕದು ಸಾಗುವುದು ಮರಳಿ ಸಾಹಸದಿಂದೆ ಚಂದ ಧೀರೋದ್ಯಮವೇ ಮಂಕುತಿಮ್ಮ ಅನ್ನುವಂಥ 266ನೇ ಪದ್ಯ. ಇದು ನಾವು ಸಾಕಷ್ಟು ಕಂಡಿದ್ದೇವೆ. ಇದನ್ನ ದಸ್ ಸ್ಯಾಂಗ್ ಮರುಳ ಮುನಿಯ, ದಸ್ ಸ್ಯಾಂಗ್ ಮಂಕುತಿಮ್ಮ ಅಂತ ನರಸಿಂಹ ಭಟ್ರು ಆಂಗ್ಲ ಭಾಷೆಗೆ ರೂಪಾಂತರಗೊಳಿಸಿದ್ದಾರೆ. ಮೇಕ್ ಲೈಫ್ ಮ್ಯಾಗ್ನಿಫಿಸೆಂಟ್ ಬೈ ಬ್ರೇವ್ ಎಂಡಿವರ್, ನೋ ಗ್ರೇಸ್ ಟು ಆತ್ಮನ್ ಬೈ ಫೇಲ್ಯೂರ್ ಇನ್ ಎಂಡಿವರ್, ನೋ ಡಿಸ್ಗ್ರೇಸ್ ಟು ಆತ್ಮನ್ ಬೈ ಫೇಲ್ಯೂರ್ ಇನ್ ಎಂಡಿವರ್, ಬೈ ರಿಪೀಟೆಡ್ ಎಂಡಿವರ್ಸ್ ಲೈಫ್ ವಿಲ್ ಪ್ರೋಗ್ರೆಸ್, ಬೋಲ್ಡ್ ಎಂಟರ್ಪ್ರೈಸ್ ಈಸ್ ಎ ಥಿಂಗ್ ಆಫ್ ಬ್ಯೂಟಿ. ಮಂಕುತಿಮ್ಮ ಅದ್ಭುತವಾದಂತಹ ಸಾಲುಗಳು. ಕನ್ನಡದ ತರ್ಜುಮೆ ಅಂತ ಹೇಳೋದಕ್ಕಿಂತಲೂ ಇದು ರೂಪಾಂತರ, ಭಾವಾಂತರ ಅಂತಲೇ ಹೇಳಬೇಕಾಗ್ತದೆ. ಸುಂದರವನೆಸಗು ಜೀವನ ಸಾಹಸದಿಂದ, ಮೇಕ್ ಲೈಫ್ ಮ್ಯಾಗ್ನಿಫಿಸೆಂಟ್ ಬೈ ಬ್ರೇವ್ ಎಂಡಿವರ್, ಕುಂದಿಲ್ಲವದಕ್ಕೆ ಸಾಹಸ ಭಂಗದಿಂದ, ನೋ ಡಿಸ್ಗ್ರೇಸ್ ಬೈ ಫೇಲ್ಯೂರ್ ಇನ್ ಎಂಡಿವರ್, ಮುಂದಕ್ಕದು ಸಾಗುವುದು ಮರಳಿ ಸಾಹಸದಿಂದ, ಬೈ ರಿಪೀಟೆಡ್ ಎಂಡಿವರ್ಸ್ ಲೈಫ್ ವಿಲ್ ಪ್ರೋಗ್ರೆಸ್, ಚಂದ ಧೀರೋದ್ಯಮವೇ ಮಂಕುತಿಮ್ಮ, ಬೋಲ್ಡ್ ಎಂಟರ್ಪ್ರೈಸ್ ಇಸ್ ಎ ಥಿಂಗ್ ಆಫ್ ಬ್ಯೂಟಿ ಅನ್ನುವಂಥ ಮಾತುಗಳು. ಇದು ಸುಂದರವನೆಸಗು ಜೀವನ ಸಾಹಸದಿಂದ ಅನ್ನುವಂಥದ್ದು, ಮತ್ತೆ ಚಂದ ಧೀರೋದ್ಯಮವೇ ಅನ್ನುವಂಥ ಈ ಸಾಲುಗಳು ನಾವು ನಮ್ಮ ಜೀವನವನ್ನ, ನಮ್ಮ ಬದುಕನ್ನ ಹೇಗೆ ಕಟ್ಟಿಕೊಂಡು ಮುಂದುವರಿಸಿಕೊತ ಹೋಗಬೇಕು ಅನ್ನುವಂಥ 269ನೇ ಪದ್ಯ. ಮುಂದೆ ಒಂದು 475ನೇ ಪದ್ಯ, ಇದು ಬಹಳ ನಾವು ಕಂಡಿದ್ದೇವೆ. ಗೌರವಿಸು ಜೀವನವ ಗೌರವಿಸು ಚೇತನವ, ಆರದೋ ಜಗವೆಂದು ಭೇದವೆಣಿಸದಿರು, ಹೋರುವುದೇ ಜೀವನ ಸಮೃದ್ಧಿಗೋಸುಗ ನಿನಗೆ, ದಾರಿ ಆತ್ಮೋನ್ನತಿಗೆ ಮಂಕುತಿಮ್ಮ ಅನ್ನುವಂಥದ್ದು. ಗೌರವಿಸು ಜೀವನವ ಗೌರವಿಸು ಚೇತನವ, ಆರದೋ ಜಗವೆಂದು ಭೇದವೆಣಿಸದಿರು, ಹೋರುವುದೇ ಜೀವನ ಸಮೃದ್ಧಿಗೋಸುಗ ನಿನಗೆ, ದಾರಿ ಆತ್ಮೋನ್ನತಿಗೆ ಮಂಕುತಿಮ್ಮ ಅನ್ನುವಂಥ 475ನೇ ಪದ್ಯ. ಇನ್ನೊಂದು ಪದ್ಯ 636ನೇ ಪದ್ಯವನ್ನು ನೋಡೋಣ. ಸಾಸಿರದ ಯುಕ್ತಿ ಸಾಹಸವ ನೀನೆಸಗುತ್ತಿರು, ಸಾವಿರದ ಯುಕ್ತಿ ಸಾಹಸದ ಮೂಲಕ ನೀನು ಮಾಡ್ತಾ ಇರು ಅಂತ. ಲೇಸು ಫಲ ದೊರೆಗೆ ನಿಮ್ಮೆಲ್ಲ ಪೌರುಷಕುಂ ಅಂತ. Thousands of clever and heroic deeds you may accomplish. May you be blessed with proper fruit for all your endeavors. But a little pain will still remain for you. Bear it calmly without tears. ಅಂತ. ಸಾಸಿರದ ಯುಕ್ತಿ ಸಾಹಸವ ನೀನೆಸಗುತ್ತಿರು, ಲೇಸು ಫಲ ದೊರೆಗೆ ನಿನ್ನೆಲ್ಲ ಪೌರುಷಕುಂ, ಶೇಷ ನಿನುಗುಳುವುದು ಒಂದಾದಡಂ ನೋವಿನಿತು. ಏನೇ ಮಾಡಿದ್ರು ಶೇಷ ಫಲ ದೊರೆಯುವುದು ನಿನಗುಳಿಯುವುದು ಎಂತಾದೊಡಂ ನೋವು ಇನಿತು, ಸಹಿಸದನು ನೀನು ಅಳದೆ ಮಂಕುತಿಮ್ಮ, ಸಹಿಸಿಕೊಳ್ಳಬೇಕದನ್ನು ಅಳದೆ ಅನ್ನುವಂಥ 636ನೇ ಪದ್ಯ. 789ನೇ ಪದ್ಯದಲ್ಲಿ DVG ಅವರು ಹೇಳ್ತಾರೆ, ಹುಲ್ಲಾಗು ಬೆಟ್ಟದಡಿ ಮನೆಗೆ ಮಲ್ಲಿಗೆ ಯಾವು, ಕಲ್ಲಾಗು ಕಷ್ಟಗಳ ವಿಧಿಯ ಸುರಿಯೆ, ಕಲ್ಲಾಗು ಕಷ್ಟಗಳ ಮಳೆಯ ವಿಧಿ ಸುರಿಯೆ, ಬೆಲ್ಲ ಸಕ್ಕರೆಯಾಗು ಜೀವನ ದೀನ ದುರ್ಬಲರಿಂಗೆ, ಬೆಲ್ಲ ಸಕ್ಕರೆಯಾಗು ದೀನ ದುರ್ಬಲರಿಂಗೆ, ಎಲ್ಲರೊಳಗೊಂದಾಗು ಮಂಕುತಿಮ್ಮ.
ಎಲ್ಲರೊಳಗೊಂದಾಗು ಮಂಕುತಿಮ್ಮ ಹುಲ್ಲಾಗು ಬೆಟ್ಟದಡಿ ಅಂತ. ಮರವ ನೀನರಿಯುವಡೆ ಬುಡವ ಕೀಳಲು ಬೇಡ. ಮರದ ಬಗ್ಗೆ ತಿಳಿದುಕೊಳ್ಳೋದಕ್ಕೆ ಬುಡಾನೆ ಕಿತ್ತು ನೀನು ಪರೀಕ್ಷೆ ಮಾಡಬೇಕಾಗಿಲ್ಲ. ಮರವ ನೀನ್ ಅರಿಯುವಡೆ ಬುಡವ ಕೀಳಲು ಬೇಡ. ತರಿಯಬೇಡ ಎಲೆ ಕಡ್ಡಿಗಳ ಪರೀಕ್ಷಣಕ್ಕೆ. ಎರೆ ನೀರ ಸುರಿ ಗೊಬ್ಬರವ ಕೆದಕು ಪಾತಿಯನು ನಿರಿಕಿಸುತ್ತ ತಳಿರ ಅಲರ ಮಂಕುತಿಮ್ಮ ಅಂತ 817ನೇ ಪದ್ಯ. ಇದು ನಾವು ಜೀವನದಲ್ಲಿ ಒಂದು ಸೂತ್ರವಾಗಿ, ಬಹಳ ಸರಳವಾದಂತಹ ಸೂತ್ರವಾಗಿ ನಾವು ಅಳವಡಿಸಿಕೊಳ್ಳಬಹುದಾದಂಥದ್ದು. ಮರವ ನೀನರಿಯುವಡೆ ಬುಡವ ಕೀಳಲು ಬೇಡ. ಏನೋ ಮಾಡಕ್ ಹೋಗಿ ಎಲ್ಲೆಲ್ಲ ನೋಡ್ಬೇಕು ಅಂತ ಹೇಳಿ ಬುಡದಿಂದ ಕಿತ್ತಾಕುವಂತ ಆ ಪರೀಕ್ಷೆ, ಆ ಮನೋವೃತ್ತಿ ಬೇಡ ಅಂತ. ತರಿಯಬೇಡ ಎಲೆ ಕಡ್ಡಿಗಳ ಪರೀಕ್ಷಣಕ್ಕೆ. ನಿನಗೇನೋ ತಿಳ್ಕೋಬೇಕು ಅಂತ ಆಸೆ ಇದೆ ಅಂತ ಹೇಳಿ ಎಲ್ಲವನ್ನು ಕಿತ್ತಾಕ್ಬೇಡ, ಎಲ್ಲವನ್ನು ನಾಶ ಮಾಡಬೇಕಾಗಿಲ್ಲ ಅಂತ. ಎರೆ ನೀರ ಸೂರಿ ಗೊಬ್ಬರವ ಕೆದಕು ಪಾತಿಯನು. ಈ ಸಾಲು ಬಹಳ ಮುಖ್ಯ. ಎಲ್ಲಿ ಒಂದು ಗಿಡ, ಎಲ್ಲಿ ಒಂದು ಬಳ್ಳಿ ಕಂಡಾಗ ಅದನ್ನ ಪೋಷಿಸುವ ಕೆಲಸ ನಾವು ಮಾಡಬೇಕಾಗಿರುವಂಥದ್ದು, ಕಿತ್ತಾಕೋ ಕೆಲಸ ಮಾಡುವಂಥದ್ದಲ್ಲ, ನಾಶ ಮಾಡುವಂಥ ಕೆಲಸ. ಇಲ್ಲಿ ಒಂದು ಗಿಡ ಅಥವಾ ಒಂದು ಮರ ಅನ್ನುವಂಥದ್ದು ಒಂದು ಉಪಮೆ, ಒಂದು ಉದಾಹರಣೆ. ಅದನ್ನ ಮುಂದಿಟ್ಟುಕೊಂಡು ನಾವು ನಮ್ಮ ಜೀವನವನ್ನ ಮತ್ತೊಬ್ಬರ ಜೀವನವನ್ನ ಹೇಗೆ ಸಮೃದ್ಧಿಗೊಳಿಸಬಹುದು ಅನ್ನುವಂಥ ಮಾತನ್ನ ಡಿ ವಿ ಜಿ ಅವರು ಹೇಳೋದು. ಎರೆ ನೀರ ನಿನ್ ಕೈಲಾದಷ್ಟು ಸಹಾಯ ಮಾಡು. ಸುರಿ ಗೊಬ್ಬರವ ಕೆದಕು ಪಾತಿಯನು, ಪಾತಿ ಕೆದಕು, ಕಳೆ ಕಿತ್ತು ಶುಚಿ ಮಾಡು. ನಿರಿಕಿಸುತ್ತ ತಳಿರ ಅಲರ, ತಂಪಾದ ಎಲೆಯ ಮಧ್ಯೆ ಹಾದು ಬರುವಂತಹ ಗಾಳಿಗಾಗಿ ನೀನು ಅದನ್ನ ನಿರೀಕ್ಷೆ ಮಾಡು. ಅಷ್ಟೇ ನಿನ್ನ ಕೆಲಸ. ನೀನು ಇಷ್ಟೆಲ್ಲ ಮಾಡಿದ್ದಕ್ಕೆ ಏನು ನಿನಗೆ ಸುಖ, ಸಂತೋಷ ಅಂದ್ರೆ ಆ ಗಿಡ ಮರಗಳ ಮೂಲಕ ಹಾದು ಬರುವಂತ ತಂಪಾದ ಗಾಳಿಯನ್ನ ನಿರೀಕ್ಷಿಸುವ ಕೆಲಸ, ಅದನ್ನ ಅನುಭವಿಸುವಂತ, ಆಸ್ವಾದಿಸುವಂತಹ ಆ ಸುಖ, ಆ ಸಂತೋಷ ಅಷ್ಟೇ ನಿನಗೆ ಆಗುವಂಥದ್ದು ಅಂತ. ಮತ್ತೊಂದು ಬಹಳ ಉದಾತ್ತವಾದ ತತ್ವವನ್ನು ಬೋಧಿಸುವಂತ ಪದ್ಯ. ವಹಿಸು ಕೆಲ ಭಾರಗಳ, ಸಹಿಸು ಕೆಲ ನೋವುಗಳ, ಪ್ರಹರಿಸು ಅರಿಗಳ ಇನಿತು ಯುಕ್ತಿಗಳನ್ನರಿತು. ವಹಿಸು ಮಹಿಯ ನಾಟಕದಿ ನೀ ಮನವಿಟ್ಟು ಕುಣಿದು ವಿಹರಿಸು ಆತ್ಮಾಲಯದಿ ಮಂಕುತಿಮ್ಮ. 904ನೇ ಪದ್ಯ. ಈ ನಮ್ಮ ಬದುಕನ್ನ ನಾಟಕ ಅಂತ ನಾವು ಅದು ಬೇರೆ ಪದ್ಯಗಳಲ್ಲಿ ಹೇಳಿರೋದನ್ನು ಸಹ ನೋಡಿದ್ದೆ. ಈ ಮಹಿಯ ನಾಟಕದೊಳಗೆ ನೀನು ಮನಸ್ಸಿಟ್ಟು ಕುಣಿದು ಸಂತೋಷವಾಗಿ ಮನಸ್ಸಿಟ್ಟು, ವಹಿಸು ಕೆಲ ಭಾರಗಳ, ಸಹಿಸು ಕೆಲ ನೋವುಗಳ, ಪ್ರಹರಿಸು ಅರಿಗಳನ್ ಇನಿತು ಯುಕ್ತಗಳನ್ನರಿತು. ಮಹಿಯ ನಾಟಕದೆ ನೀ ಮನಸ್ಸಿಟ್ಟು ಕುಣಿದು, ಮಹಿಯ ನಾಟಕದೆ ನೀ ಮನಸ್ಸಿಟ್ಟು ಕುಣಿದು. ಇದನ್ನು ನಾವು ಎಸ್ ಕೆ ಕರೀಂ ಖಾನರ ಜೀವನದಲ್ಲಿ ಅದೊಂದು, ಅವರ ಜೀವನವೇ ಒಂದು ಆದರ್ಶವಾಗಿ ನಮಗೆ ಕಾಣುತ್ತೆ. ಒಬ್ಬ ವ್ಯಕ್ತಿಯ ಬದುಕು, ವ್ಯಕ್ತಿತ್ವ ನಮಗೆ ಒಂದು ಉದಾಹರಣೆಯಾಗಿ, ಆದರ್ಶವಾಗಿ ನಿಲ್ಲೋದು ಇಂತಹ ಮಹಾನ್ ಜನರ, ಮಹನೀಯರ ಈ ಬದುಕಿನಲ್ಲಿ ನಾವು ಅವರು ಕಂಡುಕೊಂಡಂತಹ ಜೀವನ, ಅದರಿಂದ ನಾವು ಕಂಡುಕೊಳ್ಳಬಹುದಾದಂಥ ಪಾಠ. ವಿಹರಿಸು ಆತ್ಮಾಲಯದಿ ಮಂಕುತಿಮ್ಮ ಅನ್ನುವಂಥ ಕೆಲವು ಸಾಲುಗಳನ್ನು ಎಸ್ ಕೆ ಕರೀಂ ಖಾನರ ಬಗ್ಗೆ ನಾನು ಹೇಳ್ತಾ ಇದ್ದದ್ದು ಇದಿಷ್ಟು ಅವರಿಗೆ, ಅವರ ಜೀವನವನ್ನು ಕಂಡಾಗ ಬಹಳ ಚಂದವಾಗಿ ಒಪ್ಪುತ್ತದೆ ಅನ್ನುವಂಥದ್ದು. ವಹಿಸು ಕೆಲ ಭಾರಗಳ, ಮತ್ತೆ ಎಲ್ಲರೊಳಗೊಂದಾಗು ಮಂಕುತಿಮ್ಮ, ಮತ್ತೆ ಮಿಳಿತನಿರು ವಿಶ್ವದಲ್ಲಿ ಅದನ್ನು ನಾವು ಕೊಡುತ್ತಾ ಸಂತಸವ ಬಹಳಷ್ಟು ನಾವು ಈ ಪದ್ಯವನ್ನ ಕೇಳಿರುವಂಥದ್ದು. ಹಾಗೆ ಈ ಸೈಸದನು ನೀನಳದೆ, ಈ 636ನೇ ಪದ್ಯ. 1000 ಯುಕ್ತಿ ಸಾಹಸಗಳನ್ನ ನೀನು ಎಸಗುತ್ತಿರು ಅಂತ ಹೇಳುವಂಥದ್ದು. ಕರೀಂ ಖಾನ್ 1900ರಲ್ಲಿ ಹಾಸನದ ಸಕಲೇಶ್ಪುರದಲ್ಲಿ ಜನಿಸುತ್ತಾರೆ. ಅವರ ತಂದೆ ಅಫ್ಘಾನಿಸ್ತಾನದವರು. ಅಫ್ಘಾನಿಸ್ತಾನದಲ್ಲಿ ಯೋಧ, ಅವರು ಸೈನಿಕ ಆಗಿನ ಅಫ್ಘಾನಿಸ್ತಾನದಲ್ಲಿ. ಆಗ ಅದು ಇನ್ನು ಭಾರತದ ಒಂದು ಭಾಗವಾಗಿತ್ತು.
ಮನೆಯಲ್ಲಿ ಏನೋ ಕಲಹವಾಗ್ತದೆ, ಅಲ್ಲಿಂದ ಬಿಟ್ಟು ಅವರು ಇಲ್ಲಿ ದಕ್ಷಿಣಕ್ಕೆ ಬಂದು ಬಿಡ್ತಾರೆ. ಇಲ್ಲಿ ಅರಬ್ಬಿ ಮೂಲದ ಜೈನಬಿ ಅನ್ನೋರನ್ನ ಮದುವೆ ಮಾಡಿಕೊಂಡು ಸಕಲೇಶ್ಪುರದ ಹತ್ರ ನೆಲೆಸ್ತಾರೆ. ಅವರಿಗೆ ಕರೀಂ ಖಾನರು ಜನಿಸ್ತಾರೆ 1900ರಲ್ಲಿ ಹಾಸನ ಸಕಲೇಶ್ಪುರದಲ್ಲಿ. ಬಾಲ್ಯದಲ್ಲೇ ತಂದೆಯನ್ನ ಕಳೆದುಕೊಂಡು ಬಿಡ್ತಾರೆ ಕರೀಂ ಖಾನರು. ಅಣ್ಣನ ಆಶ್ರಯದಲ್ಲಿ ಬೆಳೀತಾರೆ. ಹಾಸನದಲ್ಲೇ ಅವರಿಗೆ ಶಿಕ್ಷಣ ನಡೀತದೆ. ನಂತರ ಅವರು ಅವರ ಗುರು ಅಚಂಗಿ ನಾರಾಯಣ ಶಾಸ್ತ್ರಿಗಳು ಅಂತ ಅವರ ಬಳಿ ಶಿಷ್ಯವೃತ್ತಿ ಮಾಡ್ತಾರೆ. ನಾವು ನೋಡಬೇಕಾದ್ದು ನೋಡಿ, ಎಸ್ ಕೆ ಕರೀಂ ಖಾನರು ಅಚಂಗಿ ನಾರಾಯಣ ಶಾಸ್ತ್ರಿಗಳ ಶಿಷ್ಯರಾಗಿ, ನಾರಾಯಣ ಶಾಸ್ತ್ರಿಗಳು ಶಿಕ್ಷಕರಷ್ಟೇ ಅಲ್ಲ, ಅವರು ದೊಡ್ಡ ವೇದಾಂತಿಗಳು, ಆಯುರ್ವೇದ, ಜ್ಯೋತಿಷ್ಯ, ಶಾಸ್ತ್ರಗಳು ಎಲ್ಲದರಲ್ಲೂ ಪಾಂಡಿತ್ಯವನ್ನು ಪಡೆದಿದ್ದಂಥವರು ನಾರಾಯಣ ಶಾಸ್ತ್ರಿಗಳು ಎಸ್ ಕೆ ಕರೀಂ ಖಾನರ ಜೀವನದ ಮೇಲೆ ಬಹಳಷ್ಟು ಪ್ರಭಾವ ಬೀರ್ತಾರೆ. ಅವರು ನೀವಾರ ಅನ್ನುವಂತಹ ಎಸ್ ಕೆ ಕರೀಂ ಖಾನರು ನೀವಾರ ಅನ್ನುವಂತಹ ಕಥಾ ಸಂಕಲನವನ್ನ ಅಚ್ಚಂಗಿ ನಾರಾಯಣ ಶಾಸ್ತ್ರಿಗಳಿಗೆ ಸಮರ್ಪಿಸುತ್ತಾ ಬರೀತಾರೆ. ನಾರಾಯಣ ಶಾಸ್ತ್ರಿಗಳು ವೇದವೇದಿಗಳು, ತತ್ವಶಾಸ್ತ್ರ ಕೋವಿದರು, ಕವಿಪುಂಗವರು, ಅದ್ಭುತ ವಿದ್ಯಾವಂತರು, ಸಮತಾವಾದಿಗಳು ಆಗಿದ್ದರು ಅಂತ ಎಸ್ ಕೆ ಕರೀಂ ಖಾನರು ಅವರು ಬರೆದಿರುವಂಥದ್ದು. ಅವರು ಶಾಸ್ತ್ರಿಗಳು ಎಸ್ ಕೆ ಕರೀಂ ಖಾನರಿಗೆ ಕನ್ನಡ ಮತ್ತು ಸಂಸ್ಕೃತ ಎರಡನ್ನೂ ಕಲಿಸ್ತಾರೆ. ಎಸ್ ಕೆ ಕರೀಂ ಖಾನರು ಸಂಸ್ಕೃತ ಪಂಡಿತರು ಆಗುತ್ತಾರೆ. ಅವರಿಗೆ ಹೈಸ್ಕೂಲ್ ತಲುಪೋ ಹೊತ್ತಿಗೆ ನೋಡಿ ಹೇಗೆ ಈ ವಹಿಸು ಕೆಲ ಭಾರಗಳ ಸಹಿಸು ಕೆಲ ನೋವುಗಳ ಅನ್ನುವಂಥದ್ದನ್ನು ನಾವು ನೋಡ್ಬೋದು. ಹೈಸ್ಕೂಲ್ ತಲುಪೋ ಹೊತ್ತಿಗೆ ಅವರಿಗೆ ಜಾನಪದದತ್ತ ಆಕರ್ಷಿತರಾಗ್ತಾರೆ. ಅವ್ರ ಮುಂದೆ ಮನೆ ಹತ್ರ ಈ ಆಗಿನ ಕಾಲದಲ್ಲಿ ಈ ಶ್ರವಣ ಬೆಳಗೊಳದಲ್ಲಿ ಈ ತಾಮ್ರ ಮತ್ತೆ ಹಿತ್ತಾಳೆ ಪಾತ್ರೆಗಳನ್ನ ಮಾರುವಂತಹ ವ್ಯಾಪಾರಿಗಳು. ಆ ಪಾತ್ರೆಗಳಿಗೆ ಅದು ಬಹಳ ದೊಡ್ಡ ಹೆಸರು ಮಾಡಿದ್ದಂಥದ್ದು ಶ್ರವಣ ಬೆಳಗೊಳ. ನಾವೀಗ ಬರೀ ಗೊಮಟೇಶ್ವರನ್ನ ಕಾಣ್ತೀವಿ, ಆದರೆ ಅದು ಮೂಲದಲ್ಲಿ ಬಹಳ ಹೆಸರು ಮಾಡಿದ್ದದ್ದು ತಾಮ್ರ ಮತ್ತು ಹಿತ್ತಾಳೆ ಪಾತ್ರೆಗಳನ್ನ. ಇವತ್ತಿಗೂ ಇದೆ, ಅಲ್ಲಿ ಅಂಗಡಿಗಳಿವೆ. ಅಲ್ಲಿ ಆ ಪಾತ್ರೆಗಳನ್ನ ಗಾಡಿಗಳಲ್ಲಿ ಕಟ್ಟಿಕೊಂಡು ಎಲ್ಲ ಕಡೆ ಮಾರಾಟ ಮಾಡೋದಕ್ಕೆ ಅಂತ ಈ ವ್ಯಾಪಾರಿಗಳು ತಿರುಗಾಡ್ತಾ ಇದ್ದದ್ದು. ಹಾಗೆ ಅವರು ಹಾಸನ ಸಕಲೇಶ್ಪುರಕ್ಕೆ ಬಂದಾಗ ಉಳಿದುಕೊಳ್ತಾ ಇದ್ದದ್ದು ಈ ವ್ಯಾಪಾರಿಗಳು ಎಸ್ ಕೆ ಕರೀಂ ಖಾನರ ಮನೆಯ ಮುಂದಿನ ಜಗಲಿ ಮೇಲೆ ಗಾಡಿಗಳನ್ನೆಲ್ಲ ಕಟ್ಟಿ ಅಲ್ಲಿ ನಿಲ್ಲಿಸಿ ಅಲ್ಲೇ ಬಯಲಿನಲ್ಲೇನೆ ಅಡಿಗೆ ಮಾಡಿಕೊಂಡು ಉಂಡು ಮಲಗೋಕ್ಕೆ ಇವರ ಮನೆಯಲ್ಲಿ ಒಂದು ಕೋಣೆ ಇಲ್ಲ ಜಗಲಿ ಮೇಲೆ. ಆಗ ಈ ವ್ಯಾಪಾರಿಗಳು ತಿರುಗಾಟದವರು ಹಾಡುತ್ತಾ ಇದ್ದಂತಹ ಜಾನಪದ ಗೀತೆಗಳನ್ನ ಕರೀಂ ಖಾನರು ಸದಾ ಕೇಳುವಂತಹ ಪರಿಸ್ಥಿತಿ. ಅಂತಹ ಸಂದರ್ಭದಲ್ಲಿ ಕರೀಂ ಖಾನರು ಅದರತ್ತ ಆಕರ್ಷಿತರಾಗಿ ಜಾನಪದ ಸಾಹಿತ್ಯವನ್ನ ಮತ್ತಷ್ಟು ಕಲಿಯುವ ಪ್ರಯತ್ನ ಮಾಡಿದ್ದು, ಅದರ ಅಧ್ಯಯನದಲ್ಲಿ ತೊಡಗಿಕೊಂಡದ್ದು ಅಂತ ಕರೀಂ ಖಾನರು ಹೇಳ್ತಾರೆ. ಆ ಜಾನಪದ ಗೀತೆಗಳ ನಾದ, ಸೌಂದರ್ಯ ಮತ್ತೆ ಆ ಒಂದು ಭಾವನೆಗಳು, ಅದಕ್ಕೆ ಅವರು ಮಾರು ಹೋಗಿ ಹೇಳ್ತಾರೆ. ನೋಡಿ, ಶಾಸ್ತ್ರೀಯ ಸಂಗೀತವೂ ಗೊತ್ತಿದ್ದಂಥವರು. ಶಾಸ್ತ್ರೀಯ ಸಂಗೀತದಲ್ಲಿ ಎಲ್ಲ ಒಂದು ರೀತಿ ಹಾಗೆ ಇದ್ದಂಥದ್ದು. ಶಾಸ್ತ್ರೀಯ ಸಂಗೀತದಲ್ಲಿ ಎಲ್ಲ ದೇವರನ್ನ ಕೊಂಡಾಡುವಂತಹ ಗೀತೆಗಳು, ಭಕ್ತಿ ಭಾವ ಪ್ರಧಾನವಾದಂಥದ್ದು ಶಾಸ್ತ್ರೀಯ ಸಂಗೀತದಲ್ಲಿ. ಆದರೆ ಜಾನಪದ ಸಾಹಿತ್ಯದಲ್ಲಿ ಉತ್ಸಾಹ, ಸ್ಫೂರ್ತಿ, ಲವಲವಿಕೆ ಇರ್ತದೆ ಅನ್ನುವಂತಹ ಮಾತನ್ನ ಕರೀಂ ಖಾನರು ಹೇಳಿದಂಥದ್ದು. ಹಾಗೆ ಅವರು ಮತ್ತೆ ಬೇರೆ ಬೇರೆ ಪ್ರದೇಶಗಳಿಗೆ ಸುತ್ತುತ್ತಾ ಇದ್ದಾಗ ಅಲ್ಲಿ ದೊರಕುವಂತಹ ಜಾನಪದ ಗೀತೆಗಳನ್ನೆಲ್ಲ ಸಂಗ್ರಹ ಮಾಡಿ ಕರ್ನಾಟಕ ಏಕೀಕರಣ ಚಳುವಳಿಯಲ್ಲಿ ಬಹಳಷ್ಟು ಕೆಲಸ ಮಾಡ್ತಾರೆ. ಅವರ ಕೊಡುಗೆ ಬಹಳ ದೊಡ್ಡದು, ಬಹಳ ದೊಡ್ಡ ಹೆಸರು. ಕರೀಂ ಖಾನರು, ಜಿ ವೆಂಕಟಸುಬ್ಬಯ್ಯನವರು, ಕುವೆಂಪುರವರು, ಇವರೆಲ್ಲ ಕರ್ನಾಟಕ ಏಕೀಕರಣದ ಸಂದರ್ಭದಲ್ಲಿ ಬಹಳ ದೊಡ್ಡ ಕೆಲಸ ಮಾಡಿದಂತಹ ಅವರು ಈ ಏಕೀಕರಣದ ಸಂದರ್ಭದಲ್ಲಿ ಸುತ್ತುತ್ತಾ ಇದ್ದಾಗ, ಭಾಷಣಗಳನ್ನು ಮಾಡ್ತಾ ಇದ್ದಾಗ, ಜನರನ್ನ ಪ್ರೇರೇಪಣೆ ಮಾಡ್ತಾ ಇದ್ದಾಗ ಈ ಜನಪದ ಮಾಧ್ಯಮವನ್ನ,
ಈ ಜನಪದ ಗೀತೆಗಳನ್ನ ಒಂದು ಮಾಧ್ಯಮವಾಗಿ ಉಪಯೋಗಿಸ್ಕೊಂಡು ಬಹಳ ಚೆನ್ನಾಗಿ ಹಾಡ್ತಾ ಇದ್ರು ಎಸ್ ಎ ಕರೀಂ ಖಾನ್ರು ಜನಪದ ಗೀತೆಗಳನ್ನು. ಮರದ ಕೆಳಗೆ ಅವ್ರು ನಿಂತ್ಕೊಂಡು ಹಾಡ್ಲಿಕ್ಕೆ ಶುರು ಮಾಡ್ಬಿಟ್ರೆ ಜನ ನೆರೆದು ಬಿಡೋರಂತೆ ಹಾಡು ಕೇಳೋದಕ್ಕೆ ಅಂತ. ಆಗಿನ ಕಾಲದ ಪಂಡಿತರು ಪಾಮರರು ಎಲ್ಲರೂ ಇವರ ಜನಪದ ಆ ಜ್ಞಾನಕ್ಕೆ ಸೋತು ಹೋಗಿದ್ರು, ಮನಸೋತಿದ್ರು ಅಂತ. ಅದನ್ನೆಲ್ಲ ಕಂಡಾಗ ಹಾಗೆ ಅವರು ಸ್ವಾತಂತ್ರ್ಯ ಸಂಗ್ರಾಮದಲ್ಲಿಯೂ ಮತ್ತೆ ಈ ಸೇವಾದಳದ ಕೆಲಸದಲ್ಲಿಯೂ ಸಹ ಜನಪದವನ್ನ ಬಹಳಷ್ಟು ಪ್ರಧಾನ ಪಾತ್ರದಲ್ಲಿ ಉಪಯೋಗಿಸಿಕೊಂಡ್ರು ಅಂತ. ಗಾಂಧೀಜಿಯವರ ಪ್ರಭಾವದಿಂದ ಪ್ರಭಾವಿತರಾಗಿ ಸ್ವಾತಂತ್ರ್ಯ ಚಳುವಳಿ ಧುಮುಕ್ತಾರೆ. ಆ ಸ್ವಾತಂತ್ರ್ಯ ಚಳುವಳಿ ಅವರು ಭಾಗವಹಿಸಿದ್ರಿಂದ ಆಗಿನ ಬ್ರಿಟಿಷ್ ಸರ್ಕಾರ ಇವರ ಮನೆಯವರಿಗೆ ಕಿರುಕುಳ ಕೊಡೋದಕ್ಕೆ ಆರಂಭ ಮಾಡಿಬಿಡುತ್ತೆ. ಹಾಗಾಗಿ ಅವರು ಮನೆಯಿಂದ ದೂರ ಸರಿದು ಎಲ್ಲ ಕಡೆ ಸುತ್ತಾ ಇರ್ತಾರೆ. ಆ ಸುತ್ತಾಟದಲ್ಲಿ ತಮ್ಮ ಜೀವನದಲ್ಲಿ ಆಗಬೇಕಾದಂಥ ಬಹಳ ಮುಖ್ಯವಾದ ಮದುವೆ ಅನ್ನುವಂಥದ್ದನ್ನೇ ಮರೆತು ಅವರು ಜೀವನ ಪರ್ಯಂತ ಮದುವೆ ಮಾಡ್ಕೊಳ್ಳೋದೇ ಇಲ್ಲ, ಹಾಗೆ ಇದ್ದು ಬಿಡ್ತಾರೆ. ಸ್ವಲ್ಪ ಕಾಲ ಧಾರವಾಡದಲ್ಲಿ ಲೋಕಮಿತ್ರ ಅನ್ನುವ ಪತ್ರಿಕೆಯ ಸಂಪಾದಕರಾಗಿರ್ತಾರೆ. ನಂತರ ಮುಂಬೈಗೆ ಹೋಗ್ತಾರೆ. ಅಲ್ಲಿ ಒಂದು ರಾಯಲ್ ಇಂಡಿಯನ್ ನೇವಿ ಅನ್ನುವ ಸಂಸ್ಥೆಯಲ್ಲಿ ಒಂದು ರೀತಿ ವೈರ್ಲೆಸ್ ವರ್ತಮಾನ ಕಳಿಸುವಂತಹ ಕೆಲಸ ಸಿಕ್ಕಿ, ಆದರೆ ಆ ಹೆಚ್ಚು ಕಾಲ ಅಲ್ಲಿ ಕಳೀಲಿಕ್ಕಾಗದೆ ಅವ್ರು ಮತ್ತೆ ಕರ್ನಾಟಕಕ್ಕೆ ವಾಪಸ್ ಬರ್ತಾರೆ. ಆ ಹೊತ್ತಿಗೆ ಇದು ಕರ್ನಾಟಕ ಏಕೀಕರಣ ಚಳುವಳಿ ಬೇರೆ ಆಗ್ತಾ ಇರುತ್ತೆ. ಆನಂತರ ಅವರು ಚೆನ್ನೈಗೆ ತೆರಳಿ ಅಲ್ಲಿ ಚಿತ್ರರಂಗದಲ್ಲಿ ಕೆಲಸ ಮಾಡ್ತಾರೆ. ನಂತರ ಅಲ್ಲಿ ಬೇಸರವಾಗಿ ಬೆಂಗಳೂರಿಗೆ ಬರ್ತಾರೆ ಸೇವಾದಳದಲ್ಲಿ. ಆದರೆ ಕರೀಂ ಖಾನರನ್ನ ಅವರೇ ಬರ್ಕೊಂತಾರೆ, ನಾನು ಚಿತ್ರಗೀತೆಗಳನ್ನು ಬರೋದು ನಿಲ್ಲಿಸಿದ್ದು ಯಾರು ಗಮನಿಸಲೇ ಇಲ್ಲ ಅನ್ನುವಂಥ ಹತಾಶೆ ಭಾವ. ಹಾಗೆ ಸಹಿಸದಿರು ನೀನಳದೆ ಶೇಷ ನಿನಗುಳಿಯುವುದು ಎಂತಾದೊಡಂ ನೋವಿನಿತು. ಎಂಥ ಕೆಲಸ ಮಾಡಿದ್ರು ಒಂದಷ್ಟು ನೋವು ಅನ್ನೋದು ಅನುಭವಿಸಲೇಬೇಕಾಗ್ತದೆ, ಅಂಥದ್ದನ್ನ ಸಹಿಸಬೇಕು ಅಳದೆ ಅನ್ನುವಂಥ ಮಾತನ್ನ ಈ ಡಾಕ್ಟರ್ ಡಿ ವಿ ಜಿ ಅವರ ಪದ್ಯದಲ್ಲಿ ನಾನು ಕಂಡಾಗ ಎಸ್ ಕೆ ಕರೀಂ ಖಾನರೇ ನನಗೆ ಆದರೆ ಅವರು ಬಹಳ ಒಳ್ಳೆ ಕೆಲಸ ಮಾಡ್ತಾ ಇರೋದ್ರಿಂದ ಸರ್ಕಾರ ಅವರನ್ನು ಗುರುತಿಸುತ್ತದೆ. ಕರೀಂ ಖಾನರವರನ್ನ ಕರ್ನಾಟಕ ಜಾನಪದ ಮತ್ತು ಯಕ್ಷಗಾನ ಅಕಾಡೆಮಿ ಅಧ್ಯಕ್ಷ ಸ್ಥಾನವನ್ನು ನೀಡ್ತಾರೆ. ಅಲ್ಲಿ ಅವರು ಮಾಡಿದಂಥ ಬಹುಮುಖ್ಯವಾದಂಥ ಕೆಲಸ, ಅಲ್ಲಿ ಈ ಪ್ರದರ್ಶಕ ಕಲೆಗಳಿಗೆ ಹೆಚ್ಚು ಒತ್ತು ಕೊಡ್ತಾರೆ. ಅದು ಗೌರವ ಹುದ್ದೆ, ಅದಕ್ಕೆ ಏನು ಇಂಥದ್ದು ಅಂಥದ್ದು ಅಂತ ಏನಿರಲ್ಲ. ಪಾಪ ಬಹಳಷ್ಟು ದುಡಿತಾರೆ ಯಕ್ಷಗಾನ ಮತ್ತು ಈ ಜಾನಪದ ಅಕಾಡೆಮಿಗೆ. ಅಲ್ಲಿ ಅವರು ಕಳೆದು ಹೋಗಿದ್ದಂಥ ಅಜ್ಞಾತವಾಗಿದ್ದ ಗಿರಿಜನರ ಸಂಸ್ಕೃತಿಯ ಅಧ್ಯಯನ ಅಂತ ಶುರು ಮಾಡ್ತಾರೆ. ಆಗಿನ ಅವರ ಕಾಲದಲ್ಲಿ ಅದು ಆರಂಭವಾದದ್ದು. ಅದನ್ನು ದಾಖಲಾತಿ ಮಾಡೋದಕ್ಕೆ ಶುರು ಮಾಡ್ತಾರೆ. ಗಿರಿಜನರನ್ನ ಅವರ ಪರಿಸರದಲ್ಲಿಯೇ ಹೋಗಿ ಸ್ವಾಭಾವಿಕ ರೀತಿಯಲ್ಲೇ ಚಿತ್ರೀಕರಿಸುವಂತಹ ವಿಶೇಷವಾದಂಥ ಒಂದು ಯೋಜನೆ ಬಹಳ ಯಶಸ್ವಿಯಾಗುತ್ತೆ ಅದು. ಇವತ್ತು ನಾವು ಈ ಬುಡಕಟ್ಟು ಜನಾಂಗಗಳ ಅಧ್ಯಯನದಿಂದ ದೊರೆತಿರುವಂತಹ ಮಾಹಿತಿ ಇವತ್ತಿಗೂ ನಮಗೆ ಅದೇ ಒಂದು ಪ್ರತ್ಯೇಕ ಶಾಖೆಯಾಗಿ ಬೆಳೆಯುವಷ್ಟರ ಮಟ್ಟಿಗೆ ಕರೀಂ ಖಾನರು ಆ ಕೆಲಸವನ್ನು ಮಾಡ್ತಾರೆ. ಅವರಿಗೆ ಕರ್ನಾಟಕ ಸರ್ಕಾರದಿಂದ ಜನಪದ ಶ್ರೀ ಅಂತ ಗುಲ್ಬರ್ಗ ವಿಶ್ವವಿದ್ಯಾನಿಲಯ ಡಾಕ್ಟರೇಟ್ ಕೊಡುತ್ತೆ, ಗೌರವ ಡಾಕ್ಟರೇಟ್ ಕೊಡುತ್ತೆ. ಮತ್ತೆ ಸಾಕಷ್ಟು ಪ್ರಶಸ್ತಿಗಳು ಬರ್ತವೆ. ಜಾನಪದ ಹರಿಕಾರ ಅಂತ ನಾಡೋಜ ಪ್ರಶಸ್ತಿಯು ಸಹ ಬರ್ತದೆ. 2006 ಜುಲೈ 29, ಈಗ ಮೊನ್ನೆ 29 ನಾವು ಕಳೆದವು. 1900ರಲ್ಲಿ ಹುಟ್ಟಿದಂತಹ ಎಸ್ ಕೆ ಕರೀಂ ಖಾನರು 2006 ಜುಲೈ 29ರಂದು ನಮ್ಮನ್ನ ಅಗಲುತ್ತಾರೆ. 106 ವರ್ಷ ಮದುವೆ ಮಾಡ್ಕೊಳ್ಳಲ್ಲ, ಕೊನೆಯಲ್ಲಿ ಬಹಳ ಕಷ್ಟಪಡ್ತಾರೆ. ತಾವೆಲ್ಲರೂ ಪತ್ರಿಕೆಗಳಲ್ಲಿ ಓದಿರ್ತೀರ. 2000ದಿಂದ 2006 ತನಕ ಕರೀಂ ಖಾನ್ರ ವಿಷಯ ಸಾಕಷ್ಟು ಪತ್ರಿಕೆಗಳಲ್ಲಿ ಬರ್ತಾ ಇತ್ತು. ಬಹಳ ಕಷ್ಟದ, ಅವರಿಗೆ ಆರೋಗ್ಯನೂ ಚೆಂದ ಇರೋಲ್ಲ, ವಯಸ್ಸಾಗಿರುತ್ತೆ, ನೋಡ್ಕೊಳ್ಳೋರಿರಲ್ಲ. ಕೊನೆಗೆ ಯಾರೋ ಒಬ್ಬ ಮಹಾಶಯರು ಅವರನ್ನ ತಾವೇ ಸ್ವತಃ ಕರ್ಕೊಂಡೋಗಿ ಅವ್ರ ಮನೆಯಲ್ಲೇ ಇಟ್ಕೊಂಡು ಅವರನ್ನ ಪೋಷಿಸ್ತಾ ಇರ್ತಾರೆ.
ನಾಟಕಗಳನ್ನು ಬರೆದಿದ್ದಾರೆ, ಚಿತ್ರಗೀತೆಗಳನ್ನು ಬರೆದಿದ್ದಾರೆ, ಚಿತ್ರಗಳಿಗೆ ಸಾಹಿತ್ಯವನ್ನು ಬರೆದಿದ್ದಾರೆ. ನೀವಾರ ಅನ್ನುವಂಥ ಕಥೆಗಳು, ಈ ಈ ರೀತಿಯ ಮತ್ತೆ ಅವರು ಕೃಷ್ಣಲೀಲೆ ಮತ್ತೆ ಮಾಗಡಿ ಕೆಂಪೇಗೌಡ ಅನ್ನುವಂಥ ನಾಟಕಗಳನ್ನು ಸಹ ಬಹಳ ವಿಪುಲವಾಗಿ ಸಾಹಿತ್ಯದಲ್ಲಿ ತೊಡಗಿಸಿಕೊಂಡಂತಹ ಕರೀಂ ಖಾನರ ಬಗ್ಗೆ ಒಂದಷ್ಟು ವಿಷಯವನ್ನ ತಮ್ಮೊಂದಿಗೆ ಹಂಚಿಕೊಳ್ಳೋಣ ಅಂತ ಅನ್ನಿಸ್ತು. ಹಾಗಕ್ಕೆ ಸರಿಯಾಗಿ ನನಗೆ ಈ ಪದ್ಯಗಳು ಸಹ ದೊರೆತವು. ಇರುವ ಕೆಲಸವ ಮಾಡು ಕಿರಿದೆನದೆ ಮನವಿಟ್ಟು ದೊರೆತುದ ಹಸಾದವೆಂದುಣ್ಣು ಗುಣಗಿಡದೆ ಧರಿಸು ಲೋಕದ ಭರವ ಪರಮಾರ್ಥವನ್ನು ಬಿಡದೆ ಹೊರಡು ಕರೆ ಬರಲ್ ಅಳದೆ ಮಂಕುತಿಮ್ಮ ಅನ್ನುವಂಥ 601ನೇ ಪದ್ಯದೊಂದಿಗೆ ಅವರು ಎಸ್ ಕೆ ಕರೀಂ ಖಾನರ ಬಗ್ಗೆ ತಿಳಿದುಕೊಳ್ಳುವ ಒಂದಷ್ಟು ಪ್ರಯತ್ನ, ಅವರ ಜೀವನದಿಂದ ನಾವೊಂದಷ್ಟು ಪಾಠ ಕಲಿಯುವಂಥದ್ದು, ನೀತಿ ಅರಿಯುವಂಥದ್ದು, ಏನೋ ಮಾಡೋದಕ್ಕೆ ಹೋಗಿ ಇನ್ನೇನೋ ಮಾಡಿದಂತಹ ಸಂದರ್ಭ. ಓದಬೇಕು ಅಂತ ಪ್ರಾರಂಭ ಮಾಡಿದ ಹುಡುಗ ಹೈಸ್ಕೂಲ್ನಲ್ಲಿ ಜಾನಪದದತ್ತ ಆ ದಾರಿಯನ್ನು ಸವಿಸಿದ್ದದ್ದು. ಇದೆಲ್ಲ ಕಂಡಾಗ ನಮಗೆ ಒಂದು ಆ ನಿರ್ಣಾಯಕ ನಿಯಾಮಕ ಅನ್ನುವಂಥದ್ದು ಇರ್ತಾನೆ, ಅವನು ಈ ಕೆಲಸವನ್ನೆಲ್ಲ ಮಾಡಿಸ್ತಾನೆ, ಅವನು ತೋರಿಸಿದ ದಾರಿಯಲ್ಲೇ ನಾವು ನಡಿಬೇಕಾಗ್ತದೆ, ಅವನು ನಿರ್ಣಯ ಮಾಡಿ ಕಳಿಸಿರ್ತಾನೆ ಅನ್ನುವಂಥದ್ದು ಎಸ್ ಕೆ ಕರೀಂ ಖಾನರಿಗೆ ಬಹುಶಃ ಬದುಕು ಜಟಕ ಬಂಡಿ ವಿಧಿಯದರ ಸಾಹೇಬ ಕುದುರೆ ನೀ ಮೌನು ಪೇಳದಂತೆ ಪಯಣಿಗನ ಮದುವೆಗೋ ಮಸಣಕೋ ಹೋಗೆಂದ ಕಡೆಗೆ ಓಡು ಪದಕುಸಿಯ ನೆಲವಿಹುದು ಮಂಕುತಿಮ್ಮ ಅನ್ನುವಂಥ 600ನೇ ಪದ್ಯ. ಇದನ್ನು ನಾವು ಬಹಳಷ್ಟು ಕೇಳಿದ್ದೇವೆ. ಎಸ್ ಕೆ ಕರೀಂ ಖಾನರ ಜೀವನದಲ್ಲೂ ಸಹ ಪದಕುಸಿಯ ನೆಲವಿಹುದು ಮಂಕುತಿಮ್ಮ. ಪ್ರತಿ ಸಾರಿ ಅವರು ನಿರಾಶೆ ಹೊಂದಿ ಚೆನ್ನೈಯಿಂದ ಹಿಂದೆ ಬಂದದ್ದು, ಮುಂಬೈಯಿಂದ ಹಿಂದೆ ಬಂದದ್ದು, ಇಲ್ಲಿ ಜೀವನದಲ್ಲಿ ಕಷ್ಟಗಳನ್ನು ಅನುಭವಿಸ್ತಾ ಇದ್ದರು. ಎಲ್ಲ ಸಮಯದಲ್ಲೂ ಅವರನ್ನು ಸಲಹುವಂಥ, ಅವರಿಗೆ ಸಹಾಯ ಮಾಡುವಂತಹ ಜನ ಇದ್ದರು. ಆದರೂ ಅವರಿಗೆ ಕಷ್ಟಗಳು ಇತ್ತು, ಅದನ್ನು ಅಳದೆ ಸಹಿಸಿಕೊಂಡಿದ್ದರು. ಸಹಿಸದನು ನೀನು ಅಳದೆ ಅನ್ನುವಂಥ 636ನೇ ಪದ್ಯದ ಈ ರೀತಿಯ ಪದ್ಯಗಳನ್ನು ನೋಡ್ತಾ ಇದ್ದಾಗ ನನಗೆ ಎಸ್ ಕೆ ಕರೀಂ ಖಾನರ ಈ ಜೀವನ ಈಗ ಜುಲೈ 29, 2006 ಅಂದರೆ ಎಷ್ಟು 19 ವರ್ಷ ಆಯಿತು ಅವರು ನಮ್ಮನ್ನು ಅಗಲಿ. ಮರೆತು ಹೋದ್ವಲ್ಲ ಅಂತ ಅನ್ನಿಸ್ತಾ ಇತ್ತು. ಅವರ ಸ್ಮರಣೆಯಲ್ಲಿ ಇಂದು ಈ ಭಾಗವನ್ನು ಮುಗಿಸೋಣ ಅಂತ ಇಷ್ಟು ವಿಷಯವನ್ನು ನಿಮ್ಮೊಂದಿಗೆ ಹಂಚಿಕೊಂಡಿದ್ದೇನೆ. ಈ ಮಾತುಗಳನ್ನು ಕೇಳಿದ್ದಕ್ಕೆ ತಮ್ಮ ಸಂಯಮಕ್ಕೆ ತಲೆವಾಗಿ ವಂದಿಸುತ್ತಾ ಈ ಒಂದು ಅವಕಾಶ ನೀಡಿದ್ದಕ್ಕಾಗಿ ಉಮಾಮಹೇಶ್ವರ ಗುರೂಜಿಯವರಿಗೆ ಕೃತಜ್ಞತೆಗಳನ್ನು ಸಲ್ಲಿಸುತ್ತಾ ನಾನು ವಿರಮಿಸುತ್ತೇನೆ. ಎಲ್ಲರಿಗೂ ನಮಸ್ಕಾರ, ಧನ್ಯವಾದಗಳು.